ತರಕಾರಿ ಹಾಕೊಂಡ್ಬಿಡೋಣ. ಲೈಟ್ ಆಗಿ ಸಾಟೆ ಮಾಡ್ಕೋಬೇಕು. ಏನ್ ಮಾಡಿ? ಸಾಟೆ ಸಾಟೆ ಒಂಚೂರು ಹುರ್ಕೊಳ್ಬೇಕು. ಕನ್ನಡದಲ್ಲಿ ಹೇಳಿ ಅಕ್ಕ. ನಾನು ತುಂಬ ದಡ್ಡಿ ಅಕ್ಕ. ಓದಿರೋದೇ 4 ಕ್ಲಾಸು. ನಾವು ಬೆಂಗಳೂರಿಗೆ ಬರ್ಬೇಕಾದ್ರೆ 2 ಟೊಮೊಟೊ ಹಣ್ಣು ಹಿಡ್ಕೊ ಬಂದಿದ್ದೆ ಅಕ್ಕ. ಹೌದಾ? ಕೊಳ್ತೋಗ್ಲಿಲ್ವಾ ಟೊಮೆಟೊ ಹಣ್ಣು? ಇಲ್ಲ ಅಕ್ಕ, ಕೊಳ್ತೋಗೋಷ್ಟೊತ್ತಿಗೆ ತಿನ್ಕೋಬಿಟ್ಟೆ. ಹಾಗೆ ಫಸ್ಟ್ ಸಾಟೆ ಮಾಡ್ಕೋಬೇಕು. ಸಾಟೆ. ಸ್ವಲ್ಪ ಕ್ಯಾರೆಟು ಹಾಕೊಂಡಿದ್ದೀನಿ. ಎಸ್. ಸೊ ಎಷ್ಟು ಕನ್ಸಿಸ್ಟೆನ್ಸಿಲಿ ಹಾಕೊಂಡಿದ್ದೀರಾ? ಸ್ವಲ್ಪ ಸ್ವಲ್ಪ ಅಂದ್ರೆ ಒಂದ್ ಕಪ್ ಅಷ್ಟು. 1 ಕಪ್ ಬೀನ್ಸು, 1 ಕಪ್ ಕ್ಯಾರೆಟ್. ಈಗ ನೀವು ಕ್ಯಾರೆಟ್ ಹಾಕಿದ ತಕ್ಷಣ ನನ್ಗೊಂದು ನೆನಪಾಯ್ತು. ಏನು? ಈಗ ಒಂದು ಇದು ಕೇಳ್ತೀನಿ ನಾನು. ಈ ಕ್ಯಾರೆಟ್ ನ ತುರ್ದು ಹಾಕಿದ್ರೆ ಕ್ಯಾರೆಟ್ ಏನ್ ಅನ್ಕೊಳ್ಳುತ್ತೆ? ಕ್ಯಾರೆಟ್ ಏನ್ ಅನ್ಕೊಳ್ಳೋದು? ಬೇಜಾರು ಏನ್ ಮಾಡ್ಕೊಳ್ಳಲ್ಲ ಅನ್ಸುತ್ತೆ. ಹೋಗ್ಲಿ ತಿಂತಾ ಇದ್ದಾರೆ ಯಾರೋ ನನ್ನ ಅಂತ. ಕೊಳ್ತು ಡಸ್ಟ್ಬಿನ್ಗೆ ಆಗ್ತಾ ಇಲ್ಲ ಅಂತನಾ? ಕ್ಯಾರೆಟ್ ನ ತುರ್ದು ಹಾಕಿದ್ರೆ ಅದು ಗ್ರೇಟ್ ಅನ್ಕೊಳ್ಳುತ್ತೆ. ಯಾಕೆ ಹೇಳಿ? ಓ ಯು ಗ್ರೇಟ್ ಇಟ್. ಅಯ್ಯೋ ಅದೆಲ್ಲ ಬೇಡ. ಯೋಶೆ ಎಲ್ಲೋ ಯಾವುದೋ ಪುಸ್ತಕದಲ್ಲಿ ಗ್ರಂಥಾಲಯಗಳಲ್ಲಿ ಓದಿದ್ದು ನೆನಪಷ್ಟೇ. ಅದನ್ನ ಕೇಳಿದೆ ನಿಮ್ಗೆ. ನಯನ ಅಂದ್ರೆ ಕಾಮಿಡಿ ಅಂದ್ರೆ ನಯನ. ಮೇಡಮ್ ಈಗ ತಾನೇ ನಯನ ಅಂದ್ರೆ ಕಣ್ಣು ಅಂದ್ರೆ ನಯನ ಅಂತ. ಇಲ್ಲ, ನೀವ್ ಹೇಳ್ಕೊಂಡಿದ್ದು. ನಾನು ಹೇಳ್ತಾ ಇರೋದು ಕಾಮಿಡಿ. ಸೊ ಇದೊಂದ್ ಸ್ವಲ್ಪ ನೋಡಿ ಹಿಂಗಾಯ್ತಲ್ವಾ? ಇವಾಗ ಒಂಚೂರು ಬಟಾಣಿ. ಸೊ ಒಂದ್ 2 ಸ್ಪೂನ್ ಹಾಕೊಳ್ಳೋದ ಬಟಾಣಿ. ಅಡ್ಗೆ ಮಾಡ್ತೀರಾ ನೀವು? ಅಯ್ಯೋ ಕೇಳ್ತಿರಲ್ಲ ಮೇಡಮ್, ಇಲ್ಲಿ ಬರೋರಿಗೆಲ್ಲ ಅಡ್ಗೆ ನಾನೇ ಮಾಡ್ಕೊಡೋದು. ಇಲ್ಲಿ ಮಾತ್ರ ಅಲ್ಲ, ಮನೇಲೂ ಮಾಡ್ತೀನಿ ಮೇಡಮ್. ಬಟ್ ನನ್ ಗಂಡ ಧೈರ್ಯ ಮಾಡಲ್ಲ. ಅದೇ ಪಾಪ. ಅವ್ರಿಗೆ ಸ್ವಾಟೆ ಮಾಡಕ್ ಹೋದ್ರೆ ಅವ್ರು ನನ್ನ ಅಷ್ಟೇ ಬ್ಯಾಟಿಂಗ್ ಮಾಡ್ಬಿಡ್ತಾರೆ. ನಯನ ಅಡ್ಗೆ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ಅಂತಂದ್ರೆ ನಾನು 1 ಸೆಕೆಂಡ್ ಶಾಕ್. ಯಾಕೆ? ಕಾಮಿಡಿಯನ್ನು ಅಡ್ಗೆ ಪ್ರೋಗ್ರಾಮ್ ಮಾಡ್ತಾರೆ, ಹೆಂಗಿರ್ಬೋದು ನೋಡಿ ಮೇಡಮ್. ಈ ಯೂಶಲಿ ಮನೇಲಿ ಏನಾಗುತ್ತೆ ಹೇಳಿ? ಅಡ್ಗೆ ಮಾಡ್ತಾ ಹೇಳ್ದೆ ಮೊನ್ನೆನೆ ಇವ್ರಿಗೆ, ಅದು ತರಬೇಡ ಇದು ತರಬೇಡ ಅಂತ. ಇದು ಬೇಗ ಬೇಯ್ತಿಲ್ಲ. ಆ ತರ ಮಾಡೋದನ್ನ ಮರ್ಸಿ ಕಿಲ ಅಂತ ನಗಾಡ್ಕೊಂಡು ಅಡ್ಗೆ ಹೆಂಗ್ ಮಾಡೋದು? ಪ್ರೀತಿಯಿಂದ ನಗಾಡ್ಕೊಂಡು ಹೆಂಗೆ ಅಂದ್ರೆ ಹಿಂಗೆಲ್ಲ ಆಗ್ಬೇಕಲ್ಲ ಅಂತ. ಆ ನಗುವಿನ ಕಚ್ಚುಗಳು ಎಲ್ಲ ಆಗ್ಬೇಕಲ್ಲ. ಸೊ ಹಾಗಾಗಿ ನನ್ನನ್ನ ಕರ್ಕೊಂಡಿದ್ದಾರೆ. ಸೊ ಇದಾಗಿದೆ. ನಯನ ಇದನ್ನ ಒಂದು ತಟ್ಟೆಗೆ ಹಿಂಗೆ ಹಾಕೊಂಡ್ಬಿಡೋಣ. ಏನು ಆರಕ್ಕೇನಾದ್ರು ಬಿಡ್ಬೇಕಾ ಮೇಡಮ್? ಇಲ್ಲ ಇದಾಯ್ತು. ನೆಕ್ಸ್ಟ್ ಬಿಸಿಲಿಗೆ ಒಣಗಿಸ್ಬೇಕು ಹೇಳಿ. ಹಿಂಗೆ ಆಂಗರ್ ಮೇಲೆ ಹಾಕ್ಬಿಡ್ಬೇಕು. ಬೇಡ. ಈ ಪ್ಯಾನ್ ತಗೊಳ್ಳೋಣ. ನಾವಿವತ್ತು ಬಳಸ್ತಾ ಇದ್ದೀವಿ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್. ಎಣ್ಣೆ ಬಿಸಿ ಆಯ್ತು. ಮೇಡಮ್ ಎಣ್ಣೆಲ್ಲ ಬಿಸಿ ಮಾಡಬಾರ್ದು, ತಲೆ ಬಿಸಿ ಆದಾಗ ಮಾತ್ರ ಎಣ್ಣೆ ಬಿಸಿ. ಓಕೆ, ಸ್ವಲ್ಪ ಜೀರಿಗೆ ಹಾಕಿದೆ. ಒಂದು ಪೀಸ್ ಎಷ್ಟು? ಒಂದು ಪೀಸ್ ಸಾಕು. ತುಂಬಾ ಜಾಸ್ತಿ ಮಸಾಲ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರಲ್ಲ. ಓಕೆ, 4 5 ಲವಂಗ. ಆಮೇಲೆ 1 2 ಏಲಕ್ಕಿ. ಇದ್ರ ಜೊತೆಗೆ 1 ಪಲಾವ್ ಎಲೆ. ಇದನ್ನ ಏನ್ ಮಾಡ್ಬೇಕು? ಸಾಟೆ. ಹೊಸ ವರ್ಡ್ ಕಲ್ತ್ಕೊಂಡಂಗ ಆಯ್ತಲ್ವಾ? ಸಾಟೆ. ನಿಮ್ ಕಡೆ ಸಾಟೆ ಅಂದ್ರೆ ಹುರ್ಕೋ ಅಂತಾರೆ, ನಮ್ ಕಡೆ ಸಾಟೆ ಅಂದ್ರೆ ಓಡ್ ಬಂದು ತಿವಿತಾರೆ ಅಲ್ವಾ? ಶುಂಠಿ ಬೆಳ್ಳುಳ್ಳಿ ಏನದು? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಚಮಚ. 1.5 ಹುಳಿ ಕಡಿಮೆ ಮಾಡ್ಕೊಂಡು ಇದಕ್ಕೆ ಟೊಮೆಟೊ ಪ್ಯೂರಿ. ಏನಕ್ಕ? ಟೊಮೆಟೊ ಪ್ಯೂರಿ ಹಾಕ್ಬೇಕು. ಎಷ್ಟು? ಫುಲ್ 1 ಕಪ್ ಸಾಕು. ಎಲ್ಲಿವರೆಗೂ ಹುರ್ಕೋಬೇಕು ನಾವು ಇದನ್ನ? ಇದು ಒಂದ್ ಸ್ವಲ್ಪ ಆಯಿಲ್ ಎಲ್ಲ ಬಿಟ್ಕೊಳ್ಬೇಕು. ಗೊತ್ತಾಗುತ್ತೆ, ಹಸಿ ಸ್ಮೆಲ್ ಎಲ್ಲ ಹೋಗುತ್ತೆ. ಹೌದು. ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ. ಒಂಚೂರು ಧನಿಯಾ ಪುಡಿ, ಖಾರದ ಪುಡಿ ಅಂದ್ರೆ ಚಿಲ್ಲಿ ಪೌಡರ್, ಇದು ಗರಂ ಮಸಾಲ ಎಲ್ಲ ಸ್ವಲ್ಪ. ಓಕೆ, ಸ್ವಲ್ಪ ಉಪ್ಪು. ಎಸ್, ನಾನು ಸ್ವಲ್ಪ ಯೂಶಲಿ ಉಪ್ಪು ಕಡಿಮೆನೇ ಹಾಕೋದು. ಈಗ ಯಜಮಾನ್ರು ಏನಾದ್ರು ತಪ್ಪು ಮಾಡಿ ಅವ್ರ ಜೊತೆ ಜಗಳ ಆದ್ರೆ ನೀವು ಉಪ್ಪು ಜಾಸ್ತಿ ಹಾಕ್ತೀರಾ? ಇಲ್ಲ, ಯಾವಾಗ್ಲೂ ಉಪ್ಪು ಕಡಿಮೆನೆ. ಈಗ ಒಂಚೂರು ಹಸಿಮೆಣಸಿನಕಾಯಿ. ಅದಕ್ಕೆ ನಮ್ಮ ಅಂಕಲ್ಗೆ ಮೋಸ್ಟ್ಲಿ ಕೋಪನೇ ಬರಲ್ಲ ಅನ್ಸುತ್ತೆ. ಬರುತ್ತೆ, ನನ್ನ ಗಡಗಡ ಅನ್ಸ್ತಾರೆ ಒಂದ್ ಸ್ವಲ್ಪ. ಅದು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. 1 ಟೀ ಸ್ಪೂನ್ ಅಷ್ಟು ಹಸಿ ಮೆಣಸಿನಕಾಯಿ. ವಾವ್, ಆಕ್ಚುಲಿ ಕಲರೇ ಚೇಂಜ್ ಆಗೋಯ್ತು ಅಲ್ವಾ? ಹೌದು, ಎಲ್ಲ ಗರಂ ಮಸಾಲ ಅದು ಎಲ್ಲ ಹಾಕಿದ್ದಲ್ವಾ, ಎಲ್ಲ ಕುಡ್ಕೋತಾ ಇತ್ತು. ಅಲ್ಲ ನೀವು ಅಯ್ಯೋ ಅಲ್ಲ ಬರ್ತಾ ಇದ್ಯಾ? ನನ್ಗೆ ಹಿಂಗ್ ಹೊಗೆ ಹಾಕ್ತಿದ್ದೀರಲ್ಲಕ್ಕ. ಒಂದ್ ಸ್ವಲ್ಪ ಇದನ್ನ ಬರಿಸ್ತಾ ಅಂತಾರೆ. ಬರಿಸ್ತಾ ಅಂತ ಏನ್ ಬರ್ಸುತ್ತದು? ಸ್ವಲ್ಪ ಎಣ್ಣೆನಲ್ಲಿ ಆನಿಯನ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಇದನ್ನ ಈ ತರ ಇಟ್ಕೊಂಡಿರ್ಬೇಕು. ಓಕೆ, ಇದನ್ನ ಮಾಡುವಾಗ ಈ ಬರಿಸ್ತಾ ಮತ್ತೆ ಒಂದ್ ಸ್ವಲ್ಪ ಕ್ಯಾಶು ನಟ್ ಪೇಸ್ಟು ಇದಕ್ಕೆ ಹೈಲೈಟ್. ಓಕೆ, ಸೊ ಕ್ಯಾಶು ನಟ್ ಪೇಸ್ಟು ಓಕೆ 1 2 ಸ್ಪೂನ್ಸ್ ಅಷ್ಟು ಹಾಕೊಳ್ಳೋದು. ಎಷ್ಟು? ಅಲ್ಲೂ ಜಸ್ಟ್ ಹಾಕೋಬೋದು. ಅಡುಗೆ ಹಾಕೊಳ್ಳೋಕೆ ಸಾರಿ. ಇವಾಗ ನೀರು ಬೇಕು. ಎಷ್ಟು ಹಾಕ್ಲಿ? 1 ಕಪ್.
ಹಾಕಿ ಹೇಳ್ತೀನಿ ನಾನು. ಹಾಂ ಸಾಕು. ಓಕೆ, ಸೊ ಈಗ ಒಂದು ಕಪ್ಪಷ್ಟು ಅಳತೆನಾ? ಓಕೆ, ಸ್ವಲ್ಪ ಗ್ರೇವಿ ಥರ. ಇನ್ನೂ ಅದೆಲ್ಲ ಬರಬೇಕಲ್ಲ ಅದಕ್ಕೆ. ಆಹಾ.